ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಥರ್ಸ್ಡೇ ಒಂದು ನಾನು ಸೆಲ್ ಮಾಡಿದ್ದೆ. ಟ್ರೆಂಡ್ ಕೂಡ ನೋಡಿಕೊಂಡು ಟ್ರೆಂಡ್ ಹೇಗಿದೆ ಅಂತ ಅನಾಲಿಸಿಸ್ ಮಾಡಿಕೊಂಡು ಒಂದು ಸ್ವಲ್ಪ ನಂದು ಲೇಟ್ ಆಯಿತು. ಯಾಕೆ ಸ್ವಲ್ಪ ಇಲ್ಲಿ ನನ್ನ ಸೆಲ್ ಆಗಿರಬೇಕಾಗಿತ್ತು, ಆದರೆ ನಾ ಟ್ರೇಡ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ನಾನು ಇಲ್ಲಿ ಸೆಲ್ ಮಾಡಿದ್ದೀನಿ. ಯಾವ ಸ್ಟಾಕ್ನಲ್ಲಿ ಅಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗೆ ನಾ ಒಂದು ಸೆಲ್ ಟ್ರೇಡ್ ಅಂತ ತಗೊಂಡಿದ್ದೀನಿ. ಆದರೂ ಕೂಡ ಇಲ್ಲಿದಿಂದ ಇಲ್ಲಿ ತನ ಅಂದರೆ ನನಗೀಗ ನಾನು ಇಲ್ಲಿ ಸೆಲ್ ಮಾಡಿದ್ದೀನಿ. ಇಲ್ಲಿ ಸೆಲ್ ಮಾಡಿದ್ದೀನಿ ಎಲ್ಲಿಗಂತ 2977ಕ್ಕೆ ನಾ ಇಲ್ಲಿ ಸೆಲ್ ಮಾಡಿದ್ದೀನಿ. ನನಗೆ ಈಗ ಇಲ್ಲಿದಿಂದ ಇಲ್ಲಿ ತನ ಅಂದರೆ ಇಲ್ಲಿಂದ ಇಲ್ಲಿಗೆ ನಂದು ಟಾರ್ಗೆಟ್ ಅದ. ಎಷ್ಟು ಪಾಯಿಂಟ್ಗಳು ನನಗೆ ಇಲ್ಲಿದಿಂದ ಇಲ್ಲಿ ಸಿಗ್ತಾವ ಅಂತಂದ್ರೆ ನನಗೊಂದು 10 ಪಾಯಿಂಟ್ ತನಕ ಸಿಗ್ತದೆ, ನಡೀತದೆ. 10 ಪಾಯಿಂಟ್ಗಳವರೆಗೆ ನನಗೆ ಸಿಗ್ತದೆ, ಯಾಕಂದ್ರೆ ನನ್ನ ಫಸ್ಟ್ ಟಾರ್ಗೆಟ್ ಇಲ್ಲಿ ಆಗಿರ್ತದೆ. ಈಗ ಇಲ್ಲಿ ರಿಜೆಕ್ಷನ್ ಆಯ್ತು. ಇಲ್ಲಿ ಅದೊಂದು ಸ್ಟ್ರಾಂಗ್ ಇದು ವೀಕ್ಲಿ ಒಂದು ಚಾರ್ಟ್ ಅನ್ನ ಹಾಕೊಂಡಿದ್ದೀನಿ. ಅಲ್ಲಿ ರಿಜೆಕ್ಷನ್ ಆಗಿ ಇಲ್ಲಿ ಬೀಳ್ತಾ ಇದೆ. ಕರೆ ಅಂದ್ರೆ ನಂದು ಇಲ್ಲಿ ಆಗ್ಬೇಕಾಗಿತ್ತು. ನನ್ನ ಸೆಲ್ ಲೇಟ್ ಆಗಿ ನಾ ಟ್ರೇಡ್ ಅನ್ನು ತಗೊಂಡಿದ್ರ ಕಾರಣ ನಾನು ಇಲ್ಲಿ ಸೆಲ್ ಅನ್ನು ಈಗ ತಗೊಂಡಿದ್ದೀನಿ. ಇಲ್ಲಿಗೆವರೆಗೆ ಆದ್ರೂ ನನಗೆ ಒಂದು 10 ಪಾಯಿಂಟ್ಗಳವರೆಗೆ ಸಿಗ್ತದೆ. ಈಗ ಇಲ್ಲಿ ನಂದು ಪ್ರಾಫಿಟ್ ಈಗ ನಡೆದಿದೆ. ಈಗ ಪ್ರಾಫಿಟ್ ನಡೆದಿದೆ, ನೋಡೋಣ. ಹೀಗೆ ನೋಡ್ಕೊಂಡು ನಾವು ಟ್ರೆಂಡ್ ಅನಾಲಿಸಿಸ್ ಮಾಡ್ಬೇಕಾಗ್ತದೆ. ಯಾವ ಟ್ರೆಂಡ್ ಇದೆ ಅಂತ ಹೇಳಿ ಟ್ರೆಂಡ್ ಅನ್ನು ನೋಡ್ಕೋಬೇಕಾಗ್ತದೆ ನಾವು. ಆ ರೀತಿಯಾಗಿ ನೋಡಿ ನಾನಿದು 15 ಮಿನಿಟ್ಸ್ ಕ್ಯಾಂಡಲ್ಸ್ ಒಳಗೆ ನಾನು ಟ್ರೇಡ್ ಅನ್ನು ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ 5 ಮಿನಿಟ್ಸ್ ಕ್ಯಾಂಡಲ್ಸ್ ಕೂಡ ಯೂಸ್ ಮಾಡ್ಬೋದು, ಆದ್ರೆ ನಾ ಯೂಸ್ ಮಾಡೋದು 15 ಮಿನಿಟ್ಸ್. ಈಗ ಈ ಇದರಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಒಂದು ಒಳ್ಳೆ ಟ್ರೇಡ್ ಸಿಕ್ಕಿದೆ ಇವತ್ತು. ಇಲ್ಲ ಆಮೇಲೆ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಕೆಳಗೆ ಕ್ಲೋಸ್ ಆದ್ರೆ, ಈ ಲೈನ್ ಕೆಳಗೆ ಕ್ಲೋಸ್ ಆದ್ರೆ ಇಲ್ಲಿ ನಂದು ಇಲ್ಲೊಂದು ಏನ್ ಲೈನ್ ಇದೆಯಲ್ಲ, ಇದು ನಂದು ಡಿಮ್ಯಾಂಡ್ ಝೋನ್ ಇದೆ. ಇದು ಡಿಮ್ಯಾಂಡ್ ಝೋನ್ ಆಗಿದೆ. ಇಲ್ಲಿದಿಂದ ಇದ್ರ ಕೆಳಗ ಇವತ್ತು ಮತ್ತೆ ಕ್ಲೋಸ್ ಆದ್ರೆ ನಾ ಸೆಲ್ ಅನ್ನೇ ತಗೊಳ್ಳೋದು. ಇದ್ರ ಮೇಲೆ ಕ್ಲೋಸ್ ಆದ್ರೆ ಇದು ಡಿಮ್ಯಾಂಡ್ ಝೋನ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಯ್ತು ಅನ್ಕೊಂಡ್ರೆ ನಾ ಮತ್ತೆ ಬೈ ತಗೋತೀನಿ. ಇದ್ರ ಕೆಳಗ ಈ ಡಿಮ್ಯಾಂಡ್ ಝೋನ್ ಕೆಳಗ ಒಂದು ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಅವಾಗ ನಾನು ಎಲ್ಲಾನು ತಗೋತೀನಿ. ಯಾವ ರೀತಿ ಅನ್ನೋದು ಒಂದು ನಿಮಿಷ ತೋರಿಸ್ತೀನಿ. ಇಲ್ಲೊಂದು ಕ್ಯಾಂಡಲ್ ಈ ತರ ಮಾರ್ಕೆಟ್ ಇದು ಡಿಮ್ಯಾಂಡ್ ಝೋನ್ ಕೆಳಗೆ ಈ ತರ ಕ್ಲೋಸ್ ಆಗಿ ರೀಟೆಸ್ಟ್ ತಗೊಂಡು ಹೀಗೆ ಬೀಳಕ್ ಸ್ಟಾರ್ಟ್ ಆದ್ರೆ ನಾನು ಇಲ್ಲಿ ಮತ್ತೊಂದು ಸೆಲ್ ಅನ್ನ ತಗೋತೀನಿ. ಇಲ್ಲಪ್ಪ ಆಗಿಲ್ಲ, ಇದೇ ತರ ಇಲ್ಲಿಗೆ ಕ್ಯಾಂಡಲ್ ಕ್ಲೋಸ್ ಆಗಿ ಮತ್ತೊಂದು ಈ ತರ ಕ್ಯಾಂಡಲ್ ಬಂದು ಮತ್ತೆ ಈ ತರ ರೀಟೆಸ್ಟ್ ತಗೊಂಡು ಮತ್ತೆ ಮೇಲೆ ಹೋಗಕ್ ಪ್ರಯತ್ನ ಪಟ್ರೆ ನಂದು ಇಲ್ಲಿ ಬಾಯ್ ಆಗಿರ್ತದೆ. ಓಕೆ, ಈ ರೀತಿ ನೋಡ್ಕೊಂಡು ನೀವು ಟ್ರೇಡ್ ಅನ್ನ ಮಾಡ್ಕೊಳ್ಳಿ. ನನಗೆ ಏನೇನು ಗೊತ್ತಿದೆ ಇದ್ರೊಳಗೆ, ಶೇರ್ ಮಾರ್ಕೆಟ್ ಒಳಗೆ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ, ಏನೇನು ನನ್ಗೆ ಎಷ್ಟು ನನಗೆ ಇದ್ರೊಳಗೆ ಗೊತ್ತದಲ್ಲ ಅದು ಎಲ್ಲಾನು ನಿಮ್ಗೆ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ಸ್ಟ್ರಾಟಜಿಯನ್ನ ನೀವು ಕೂಡ ಫಾಲೋ ಮಾಡಿ. ಇದರಿಂದ ನಾವು ಹಣವನ್ನು ಗಳಿಸಬಹುದು. ಕನ್ನಡಿಗರಿಗಾಗಿ ಕನ್ನಡದಲ್ಲಿ ಇದೊಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲರೂ ಇದ್ರ ಸದುಪಯೋಗ ತೆಗೆದುಕೊಳ್ಳಿ. ಏನಾದರೂ ಡೌಟ್ಸ್ಗಳು ನಿಮ್ಗಿದ್ರೆ ಕಮೆಂಟ್ನಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡೋಕ್ಕೂ ಪ್ರಯತ್ನವನ್ನು ಮಾಡ್ತೀನಿ. ಈಗ ನೋಡ್ಬೋದು ಇಲ್ಲಿ ನಂದು ಪ್ರಾಫಿಟ್ ಈಗ ನಡೆದಿದೆ. ಓಕೆ, ನಾನು ಇಲ್ಲಿ ತನ ಈಗ ಡಿಮ್ಯಾಂಡ್ ಝೋನಿಗೆ ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ. ನೆಕ್ಸ್ಟ್ ಕ್ಯಾಂಡಲ್ ಯಾವ ಕಡೆ ಕ್ಲೋಸ್ ಆಗ್ತದೋ ಅದ್ರ ಮೇಲೆ ನಂದು ಮುಂದಿನ ಟ್ರೇಡ್ ಆಗಿರ್ತದ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.